ಹೇ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂತು ಸಂಡೇ. ಇವತ್ತು 6 ಗಂಟೆ ಅಂದರೆ 6:30 ಗಂಟೆ ಹಂಗೆ ಎಲ್ಲಷ್ಟು ಕೆಲಸ ಮುಗಿಸ್ಕೊಂಡಿದ್ದೀನಿ. ಯಾಕಪ್ಪ ಇಷ್ಟೊಂದು ಬೇಗ ಸಂಡೇ ಎಲ್ಲ ಲೇಟ್ ಆಗುತ್ತೆ ಅಂತ ನೀವು ಕೂಡ ಅಂದ್ಕೊಂಡಿರಬೇಕು. ಸೊ ಸಂಡೇ ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲ ಲೇಟ್ ಆಗೋದು, ಬಟ್ ಇವತ್ತು ಸಂಡೇ ತುಂಬ ಸ್ಪೆಷಲ್ ಇದೆ. ಏನಂದರೆ ಇವತ್ತು ಶರಣ ಬಸವೇಶ್ವರ ತೇರಿದೆ. ಸೊ ಆ ಕಾರಣದಿಂದ ಇವತ್ತು ಮನೆಯಲ್ಲಿ ಬೇಗ ಎದ್ದು ಪೂಜೆ ಮಾಡಬೇಕಂತ ಬೇಗ ಎದ್ದೀನಿ. ಆಲ್ಮೋಸ್ಟ್ ಇವಾಗ 7:30 ಗಂಟೆಗೆ ಎಲ್ಲಷ್ಟು ಮುಗಿಸ್ಕೊಂಡಿದ್ದೆ. ಸೊ ಪೂಜೆ ಮಾಡಬೇಕು, ಅದು ಒಂದೇ ಉಳಿಸಿದೆ. ಇವತ್ತು ನಂದು ಉಪವಾಸ. ತೇರಿ ಎಳೆದ್ಮೇಲೆ ನಾನು ಊಟ ಮಾಡೋದು, ಅಂದರೆ ಇವತ್ತು ನೀರಲ್ಲಿ ಮಾಡಿದ್ದೀನಿ. ಸೊ ಇವಾಗ ಪೂಜೆ ಏನಿದೆ ಅಲ್ಲ, ಆಮೇಲೆ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಅಂತ. ಬನ್ನಿ ನೋಡಿ. ಇವತ್ತು ನಿನ್ನೆನೇ ರಾಶನ್ ತಂದಿದ್ದಾರೆ, ಅಂದರೆ ಎಲ್ಲಷ್ಟು ನನಗೆ ಏನು ಬೇಕಾಗಿತ್ತು ಅದು ಮನೆಯಲ್ಲಿ ಕಿರಾಣಿ ಐಟಮ್ ತಂದಿದ್ದಾರೆ. ಸೊ ಅದು ಎಲ್ಲ ಸರಿಯಾಗಿ ಹಾಕಿಡಬೇಕಂತ ಹಾಗೆ ಮಾತಾಡ್ಕೊತು ಹಾಕಿಡ್ತಾ ಇದ್ದೀನಿ. ಇದು ಏನಿದೆ ಅಂದರೆ ಶೇಂಗಾ ಇದೆ ನೋಡಿ. ಅಂದರೆ ಶೇಂಗಾ ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬ ಕಾಸ್ಟ್ಲಿ ಆಗಿದೆ ಶೇಂಗಾ. ಸೊ ಶೇಂಗಾನೇ ಜಾಸ್ತಿ ಮನೆಯಲ್ಲಿ ಯೂಸ್ ಆಗೋದು. ಅದಕ್ಕೆ ನಮ್ಮ ಮನೆಯಲ್ಲಿ ನಾನು ಅಂದರೆ ಯಾವುದೇ ಆದರೂ ಸಬ್ಜಿ ಮಾಡಬೇಕಂದ್ರೆ ಶೇಂಗಾದ ಪುಡಿನೇ ಬೇಕಾಗುತ್ತೆ. ಇದು ಬಂತು ಉದ್ದಿನಬೇಳೆ. ಇಲ್ಲಿ ಉದ್ದಿನಬೇಳೆ ಅಂದರೆ ಈ ಥರನೇ ಸಿಗೋದು ರಾಯಚೂರಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಸೊ ನನಗೆ ಜಾಸ್ತಿ ಅಂದರೆ ಇಡ್ಲಿ, ದೋಸೆ ಮತ್ತಂದರೆ ಪಡ್ಡು ಮಾಡೋಕ್ಕೆ ಯೂಸ್ ಆಗುತ್ತೆ. ಸೊ ನಾನು 1 ತಿಂಗಳು ಬರೋಷ್ಟು ಜಾಸ್ತಿನೇ ತರಿಸ್ಕೊಂಡಿರ್ತೀನಿ. ಯಾಕಂದರೆ ಭೂಮಿ ಸ್ಕೂಲ್ಗೆ ಹೋಗ್ತಾ ಇದ್ದಳಲ್ಲ, ಅವಾಗ ಜಾಸ್ತಿ ಇಡ್ಲಿ ಪಡ್ಡು ಮಾಡ್ತಾ ಇರಲಿ. ಇವಾಗ ಹೋಗ್ತಾ ಇದ್ದಾಳೆ, ಅವಳಿಗೆ ದಿನ ವೆರೈಟಿ ಬೇಕಂತ ಬೇಗ ಜಾಸ್ತಿ ಮಾಡ್ತೀನಿ. ಇದು ಅವಲಕ್ಕಿ, ಇಡ್ಲಿ ಪಾಕಿಟು, ರವೆ ಪಾಕಿಟು, ಎಣ್ಣೆ ಎಲ್ಲಷ್ಟು ಇದರಲ್ಲಿ ಇಡ್ತಾಯಿದ್ದೀನಿ. ಯಾಕಂದರೆ ಎಣ್ಣೆ ಇನ್ನೂ ಇದೆ. ಅವಲಕ್ಕಿ ಪಾಕಿಟು ಸ್ವಲ್ಪ ಯಾವಾಗ ಬೇಕಾವಾಗ ತಗೊಂಡ್ಬಿಡ್ತೀನಿ. ಇದು ಎಣ್ಣೆ ಒಂದು ಕ್ಯಾನಲ್ಲಿ ಹಾಕಬೇಕು, ಬಟ್ ಅದು ಕ್ಯಾನ್ ಆಲ್ರೆಡಿ ಫುಲ್ ಆಗಿದೆ ಅಂತ ಈ ಡಬ್ಬೆಯಲ್ಲಿ ಇಡ್ತಾಯಿದ್ದೀನಿ. ಇವಾಗ ಏನೋ ಜಾಸ್ತಿ ಆಗ್ತಾಯಿದೆ, ಅಂದರೆ ಎಲ್ಲಷ್ಟು ಎಣ್ಣೆ, ನಾವು ಉಣೋ ಎಣ್ಣೆ ಮತ್ತಂದರೆ ಡ್ರೈ ಫ್ರೂಟ್ಸು ಮತ್ತಂದರೆ ಗೋಲ್ಡ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡ್ರೈ ಫ್ರೂಟ್ಸಲ್ಲಿ ಕೂಡ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಯುದ್ಧ ನಡೆದಿದೆ ಅಂತ. ಸೊ ಎಷ್ಟು ನಡೆದ್ರೂ ಒಂದಿನವೇ ಖಾಲಿ ಆಗೋದು. ನಾವು ಜಾಸ್ತಿ ಎಷ್ಟೊಂದು ತಂದು ಮನೇಲಿ ಇಡೋಕ್ಕೆ ಆಗೋದಿಲ್ಲ ಅಲ್ವಾ. ಇಲೈಚಿ ಕೂಡ ಒಂದು ಬೌಲಲ್ಲೇ ಹಾಕಿದ್ದೀನಿ. ಇದು ಅಕ್ಕಿ ಇದೆ. ನಾವು ತಿಂಗಳಿಗೆ 5 kg ಅಕ್ಕಿ ತಂದಿಟ್ಟಿರ್ತೀವಿ. ಸೊ 5 kg ಅಕ್ಕಿ ನಮಗೆ ಫುಲ್ಲಾಗಿ ಕರೆಕ್ಟ್ ಆಗುತ್ತೆ. ಸೊ ಅಕ್ಕಿ ಕೂಡ ಈ ಬೌಲಲ್ಲೇ ಹಾಕ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ಒಂದು ಯಾವುದು ಈ ಥರ ಪಾತ್ರೆ ತೊಗೊಂಡಿಲ್ಲ. ನಾನು ಇದು ಮೊದಲಿನ ಇದೆ. ಸೊ ಒಂದು ಆವಾಗವಾಗ ಚೇಂಜ್ ಮಾಡಬೇಕಂತ ಅನ್ಕೋತಾ ಇರ್ತೀನಿ, ಬಟ್ ಆಗೋದಿಲ್ಲ. ಒಂದು ಸಲ ನಾನು ನನ್ನ ಕಿಚನಲ್ಲಿ ಸ್ವಲ್ಪ ಡೆಕೋರೇಟ್ ಮಾಡಬೇಕಂತ ಅಂದ್ಕೊಂಡೀನಿ. ನೋಡೋಣ ಏನಾಗುತ್ತೆ. ಇದು ಜೀರಿಗೆ ಇದೆ ಫ್ರೆಂಡ್ಸ್. ಇದು ಕೂಡ ಸರಿಯಾಗಿ ಡಬ್ಬೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಏನಪ್ಪ ಅಂದರೆ ಬೇಳೆ ಹಾಕೋತಾ ಇದ್ದೀನಿ. ಇದು ಬೇಳೆ ನಾವು ಸ್ಟೋರ್ದಿಂದ ತಂದಿಲ್ಲ. ಅಪ್ಪಾಜಿ ಬಂದಿದ್ದಾರೆ, ನಮ್ಮ ಪಪ್ಪ ಅವರು ಹೊಲದ ಬೇಳೆ ತಂದಿದ್ದಾರೆ. ಸೊ ಅದೇ ಬೇಳೆ ಹಾಕ್ತಾಯಿದ್ದೀನಿ. ಅವ್ರು ತಂದು ಕೊಟ್ಟಿದ್ದೆ ಬೇಳೆ ಇಷ್ಟು ದಿನವೂ ಆಗಿತ್ತು, ಬಟ್ ನಡುವಲ್ಲಿ ಖಾಲಿಯಾಗಿತ್ತು. ಮತ್ತೊಂದು ಸಲ ತಂದು ಕೊಟ್ಟಿದ್ದಾರೆ. ಸೊ ಮನೆ ಬೇಳೆ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಆಗುತ್ತೆ. ಇವತ್ತು ಶರಣ ಬಸವೇಶ್ವರ ತೇರಲ್ವ, ಅದಕ್ಕೆ ನಾನು ಪ್ರಸಾದ ಅಂತ ಸಜ್ಕ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೋಳ್ಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಮನೆಯಲ್ಲಿ ಯಾರೂ ಒಳ್ಳೆ ಅಂತ ಇದ್ದರು. ಸೊ ನೋಡೋಣ ಮುಂದೆ. ಸೊ ಸಜ್ಕ ಅಂತ ಸ್ವೀಟ್ ಮಾಡ್ತಾಯಿದ್ದೀನಿ. ಏನು ಆಯ್ತು ಮತ್ತೆ ಕಾಯಿ ಬಿಡ್ಬೇಕಲ್ಲ. अनुदीन
ಇದು ಲಾಭ ತಗೋ ಧ್ವನಿ ಬಿಡ್ತಾರೆ